ಫ್ರಿಜ್ಜು ಎಷ್ಟೇ ಗಲೀಜಿದ್ರೂ ಬೇಗನೆ ಕ್ಲೀನ್ ಆಗಬೇಕಂದ್ರೆ ಈ ವಿಡಿಯೋ ಮಿಸ್ ಮಾಡ್ದಲೇ ನೋಡಿ. ಬಿಫೋರ್ ಆಫ್ಟರ್ ಕೂಡ ಹಾಕಿದ್ದೀನಿ. ಬೇಗನೆ ಈಸಿಯಾಗಿ ಕ್ಲೀನ್ ಮಾಡ್ಬೋದು. ವೆಲ್ಕಮ್ ಟು ಆರ್ ಪಿ ಎಲ್ ಫ್ಯಾಮಿಲಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ. ಆ್ಯಪಲ್ ವೆನಿಗರ್ನ ನಾನು ಬಳಸ್ತಾ ಇದ್ದೀನಿ. ಒಂದು 5ರಿಂದ 6 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನು ಸಣ್ಣ ಉಪ್ಪು, 1 ಟೇಬಲ್ ಸ್ಪೂನು ಅಡುಗೆ ಸೋಡಾ. ಈಗ ನಾನಿಲ್ಲಿ ಲಿಕ್ವಿಡ್ಡು ಬಳಸ್ತಾ ಇದ್ದೀನಿ. ಪಾತ್ರೆ ತಿಕ್ಕೋ ಲಿಕ್ವಿಡ್ ಯಾವುದಾದ್ರೂ ಹಾಕ್ಕೊಬೋದು. ನಾನಿಲ್ಲಿ ನೀಮ್ನ ಬಳಸ್ತಾ ಇದ್ದೀನಿ. ಲಿಕ್ವಿಡ್ ತುಂಬಾ ಚೆನ್ನಾಗಿದೆ, ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿದೆ. ಇದು ಒಂದು 2ರಿಂದ 2.5 ಟೇಬಲ್ ಸ್ಪೂನು ನೀಮ್ ಲಿಕ್ವಿಡ್ ಹಾಕ್ಕೊಂಡಿದ್ದೀನಿ. ಇದು ಅಳತೆ ಮಾಡಿ ಹಾಕ್ಕೊಂಡಿಲ್ಲ, ಹಾಗೆ ಅಂದಾಜಲ್ಲಿ ಹಾಕಿದ್ದೀನಿ. ಇದಕ್ಕೆ ಮತ್ತೆ ಒಂದು 2 ಟೇಬಲ್ ಸ್ಪೂನು ವೆನಿಗರು, ಒಂದು ಅರ್ಧದಷ್ಟು ಲೆಮನ್ ಹಿಂಡ್ಕೊಂಡಿದ್ದೀನಿ. ಲೆಮನ್ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಬೋದು. ಲೆಮನ್ ಹಾಕಲೇಬೇಕಂತ ಏನಿಲ್ಲ. ಒಂದು ಬಟ್ಲಷ್ಟು ನಾನು ಲಿಕ್ವಿಡ್ನ ಮಾಡ್ಕೊಂಡಿದ್ದೀನಿ. ಫ್ರಿಜ್ಜು ನೋಡಿ ಫಸ್ಟು ಈ ಥರ ಇದೆ. ಇದನ್ನು ನಾನು ಈಸಿಯಾಗಿ ಯಾವ ಥರ ಕ್ಲೀನ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ವಿಡಿಯೋಗಂತಲೇ ಇದು ಕ್ಲೀನ್ ಮಾಡಿರಲಿಲ್ಲ, ಒಂದು ತಿಂಗಳಾಗಿತ್ತು. ಚಿಕ್ಕ ಮಕ್ಕಳು ಇದ್ದಾಗ ಅದು ಇದು ಚೆಲ್ತಾ ಇರ್ತಾರೆ ಲಿಕ್ವಿಡ್ ಎಲ್ಲ. ನೋಡಿ ಈ ಥರ ಎಲ್ಲ ಒಂದು ಸಲ ಹಚ್ಕೊಂಡು ಬಿಟ್ಬಿಡಬೇಕು. ಎಲ್ಲ ಕಡೆ ಸುತ್ತಲೂ ನೀಟಾಗಿ ಹಚ್ಕೊಬೇಕು. ಇದ್ರ ಜೊತೆಗೆ ನಾನು ಒಂದು ಟಿಪ್ಸ್ ಕೂಡ ಕೊಡ್ತಾಯಿದ್ದೀನಿ. ಐಸ್ ಕ್ಯೂಬಲ್ಲಿ ಏನಾದರೂ ಐಸ್ ಕಟ್ಟಿದರೆ, ಅದು ತುಂಬಾ ಕಟ್ಟಿ ಹಾಳಾಗಿದ್ದರೆ, ಅದು ರಿಮೂವ್ ಆಗ್ತಾಯಿಲ್ಲ ಅಂದರೆ ಅಲ್ಲಿ ಐಸ್ ಕ್ಯೂಬ್ ಹತ್ರ ನಾವು ಯಾವುದು ವಿಂಟರು, ರೈನಿಂಗ್ ಸೀಸನ್ನು, ಈ ಥರ ಎಲ್ಲ ಸಮ್ಮರ್ ಸೀಸನಿಗೆ ಎಲ್ಲ ನಂಬರ್ಸ್ ಕೊಟ್ಟಿರ್ತಾರೆ. ಅದ್ರ ಮಧ್ಯದಲ್ಲಿ ಒಂದು ಬಟನ್ ಇರುತ್ತೆ. ಅದನ್ನು ನಾವು ಪ್ರೆಸ್ ಮಾಡಿದರೆ ಐಸ್ ಕ್ಯೂಬ್ ಎಲ್ಲ ಕರಗೋಗುತ್ತೆ, ಐಸ್ ಕಟ್ಟಿರೋದು. ಅದಾದಮೇಲೆ ಮತ್ತೆ ಪೂರ್ತಿಯಾಗಿ ಕ್ಲೀನ್ ಆದಮೇಲೆ ನಾವು ಅದೇ ಬಟನ್ನ ಮತ್ತೆ ಇನ್ನೊಂದು ಸಲ ಪ್ರೆಸ್ ಮಾಡಬೇಕು. ಇದು ನೋಡಿ ಎಲ್ಲ ಕಡೆ ನಾನು ನೀಟಾಗಿ ಹಚ್ಕೊಂಡು ಬರ್ತಾಯಿದ್ದೀನಿ. ಎಡ್ಜಲ್ಲಿ ಗಲೀಜಾಗಿರುತ್ತೆ, ಬೇಗ ಹೋಗಲ್ಲ ಅಂದರೆ ಇದನ್ನು ನೋಡಿ ನಾವು ಈ ಥರ ನೀಟಾಗಿ ಒಂದು 2ರಿಂದ 3 ಸಲ ಅಲ್ಲಿ ಹಚ್ಕೊಬೇಕು. ಇಲ್ಲೆಲ್ಲ ನೈರ್ ಪಾಲಿಶ್ ಎಲ್ಲ ಚೆಲ್ಬಿಟ್ಟಿದ್ದಾರೆ ನನ್ನ ಮಗಳು ಎಲ್ಲ. ನೋಡಿ ಈ ಥರ ಎಲ್ಲ ಸೈಡ್ ಎಡ್ಜೆಲ್ಲ ಗಲೀಜಾಗಿರುತ್ತೆ. ಮಕ್ಕಳು ಇರೋ ಮನೆಯಲ್ಲಿ ಆಗ್ಲಾಗ್ಲೂ ಫ್ರಿಜ್ ತೆಗಿತಾನೆ ಇರ್ತಾರೆ. ನೋಡಿ ಎಲ್ಲ ಕಡೆ ಇದನ್ನು ನೀಟಾಗಿ ಹಚ್ಚಿ ಬಿಡಬೇಕು. ಕೆಳಗೆಲ್ಲ ನೋಡಿ ಎಡ್ಜು ತುಂಬಾ ಗಲೀಜಾಗಿದೆ. ಇದನ್ನು ಈಸಿಯಾಗಿ ನೀಟಾಗಿ ಕ್ಲೀನ್ ಆಗೋಗುತ್ತೆ ಮತ್ತು ಬೆಳ್ಳಗಾಗುತ್ತೆ. ಬೇಗ ಟೈಮ್ ಹಿಡಿಯೋದಿಲ್ಲ. ಈ ಥರ ಕ್ಲೀನ್ ಮಾಡೋದ್ರಿಂದ ನಮಗೂ ಟೈಮ್ ಸೇವ್ ಆಗುತ್ತೆ. ನೋಡಿ ಎಲ್ಲ ಕಡೆ ಹಚ್ಕೊತ ಬಂದು 1ರಿಂದ 2 ಸಲ ನೀಟಾಗಿ ಹಚ್ಬಿಡ್ಬೇಕು. ಹಚ್ಚುವಾಗ ಅದಾದಮೇಲೆ ಒಂದು 15ರಿಂದ 20 ನಿಮಿಷ ಹಚ್ಚಿ ಬಿಡಬೇಕು. ಇಲ್ಲ ಟೈಮ್ ಇಲ್ಲ ಅನ್ನೋರು ಒಂದು 10 ನಿಮಿಷ ಆದರೂ ಹಚ್ಚಿ ಬಿಟ್ಟರೆ ಒಳ್ಳೆಯದು. ಅದಾದಮೇಲೆ ಮತ್ತೆ ಒಂದು ಸಲ ಅದೇ ಲಿಕ್ವಿಡ್ ತೊಗೊಂಡು ನಾವು ಇದೆಲ್ಲ ಪ್ಲೇಟು ಟ್ರೇನ ತೆಗೆದುಬಿಟ್ಟು ನೋಡಿ ಆ ಕಡೆ ಸುತ್ತಲೂ ಹಚ್ಚುತ್ತಾ ಇದ್ದೀನಿ ನಾನು ಇಲ್ಲಿ ಎಡ್ಜೆಲ್ಲ. ಇದು ಪ್ಲೇಟೆಲ್ಲ ತೆಗೆದು ನಾವು ಗ್ಲಾಸಿಂದ ತೊಳ್ಕೊಂಡು ಸೋಪಿಂದ ತೊಳೆದು ಸೈಡಲ್ಲಿ ಇಡಬೇಕು. ಇದೆಲ್ಲ ನೋಡಿ ಚೆಲ್ಲಿರೋದು ಲಿಕ್ವಿಡ್ ಎಲ್ಲ. ಈ ಥರ ಗುಂಜು ಬಳಸೋದ್ರಿಂದ ತುಂಬಾ ಚೆನ್ನಾಗಿ ಬೇಗ ಕ್ಲೀನ್ ಆಗುತ್ತೆ. ಇದು ರಬ್ಬರು ಗುಂಜಾಗಿರೋದ್ರಿಂದ ಒಂದು ಸ್ವಲ್ಪನೇ ಲೈಟಾಗಿ ಉಜ್ಜಿದ್ರೆ ಸಾಕು, ಬೇಗ ಕ್ಲೀನ್ ಆಗುತ್ತೆ. ನೋಡಿ ಈ ಥರ ಎಲ್ಲ ಗಲೀಜಿದ್ರೆ ಅಲ್ಲೇ ಸ್ವಲ್ಪ ಲಿಕ್ವಿಡ್ ಎತ್ಕೊಂಡು ಉಜ್ಜಿದ್ರೆ ಸಾಕು. ಲೈಟಾಗಿ ಪ್ರೆಸ್ ಮಾಡಿದ್ರೇ ನೀಟಾಗಿ ನೋಡಿ ಇಲ್ಲೆಲ್ಲ ಸೈಡ್ ಎಡ್ಜೆಲ್ಲ ನೀಟಾಗಿ ಕ್ಲೀನಾಗಿದೆ. ಇಲ್ಲ ನಮಗೆ ಈ ಥರ ಗುಂಜಿಲ್ಲ ಅಂದರೆ ಟೂತ್ ಬ್ರಷ್ ಇರುತ್ತೆ, ಹಳೇದು ವೇಸ್ಟ್ ಆಗಿರೋಂಥ ಟೂತ್ ಬ್ರಷ್ನ ಸೈಡ್ ಎಡ್ಜೆಲ್ಲ ನೀಟಾಗಿ ಹಿಂಗೆ ಬ್ರಷ್ ಮಾಡೋದ್ರಿಂದ ಹಚ್ಚಿ ಲಿಕ್ವಿಡ್ನ ಬೇಗನೆ ಕ್ಲೀನ್ ಆಗುತ್ತೆ. ಅದು ಯಾವುದೇ ಥರದ್ದು ಕ್ರಿಮಿಕೀಟಗಳು ಇರೋದಿಲ್ಲ. ನೋಡಿ ಈ ಥರ ನೀಟಾಗಿ ಹಚ್ಬಿಟ್ಟು ಎಲ್ಲ ಕಡೆ ಬೇಗನೆ ಈ ಥರ ಲೈಟಾಗಿ ಉಜ್ಜೋದ್ರಿಂದ ನೋಡಿ ಎಲ್ಲ ಕಡೆ ಉಜ್ಜಿದ್ದೀನಿ. ಈಗ ನೋಡಿ ತೋರಿಸ್ತಾ ಇದ್ದೀನಲ್ಲ, ಇದನ್ನು ನಾನು ಒಂದು ಬಟ್ಟೆ ತೊಗೊಂಡು ಒರೆಸ್ತಾ ಇದ್ದೀನಿ. ನಾವು ಕಾಟನ್ ಬಟ್ಟೆ ಯಾವುದಾದ್ರೂ ತೊಗೊಂಡು ಒರೆಸ್ಬೋದು. ಇಲ್ಲಾಂದರೆ ಕಾಟನ್ ಬಟ್ಟೆ ಇಲ್ಲಾಂದರೆ ಯಾವುದಾದ್ರೂ ಒಂದು ಟೀ ಶರ್ಟ್ ಹಳೇದು ಕಟ್ ಮಾಡ್ಕೊಂಡು ನೀಟಾಗಿ ಒರೆಸಿದ್ರೆ ಆಗುತ್ತೆ. ನೋಡಿ ಈ ಥರ ಎಲ್ಲ ಸೈಡು ಈ ಥರ ಮಾರ್ಕು ಲೇಯರು ಈ ಥರ ಎಲ್ಲ ಇರುತ್ತಲ್ಲ, ಆ ಕಡೆ ಒಂದು ಸ್ವಲ್ಪ ಗಲೀಜೆಲ್ಲ ಜಾಸ್ತಿ ಕೂತಿರುತ್ತೆ. ಅದರಿಂದ 2-3 ಸಲ ಈ ಥರ ಲೈಟಾಗಿ
ಬಟ್ಟೆಯಿಂದ ಒರೆಸೋದ್ರಿಂದ ನೀಟಾಗಿ ಕ್ಲೀನ್ ಆಗುತ್ತೆ. ತುಂಬಾ ಈಸಿಯಾಗಿ ಕ್ಲೀನ್ ಮಾಡ್ಬೋದು, ಏನು ಕಷ್ಟ ಆಗೋದಿಲ್ಲ ನೋಡಿ. ಈ ಥರ ಎಲ್ಲ ಮಾರ್ಕ್ ಇರೋದನ್ನು ಈಸಿಯಾಗಿ ಹಿಂಗೆ ಒರೆಸ್ಬಿಟ್ರೆ ಸಾಕು. ಏಕೆಂದರೆ ಒಂದು ಸಲ ಅಲ್ಲೇ ಸ್ಕ್ರಬ್ ಮಾಡಿರ್ತೀವಿ, ಲಿಕ್ವಿಡ್ ಎಲ್ಲ ಹಚ್ಕೊಂಡು ನೀಟಾಗಿ ಕ್ಲೀನ್ ಆಗೋಗುತ್ತೆ. ತುಂಬಾ ಸಿಂಪಲ್ಲು, ತುಂಬ ಗಲೀಜಾಗಿತ್ತಪ್ಪ ಹೋಗಲ್ಲ ಅನ್ನೋದು ಕೂಡ ಹೋಗುತ್ತೆ. ಈಸಿಯಾಗಿ ಕ್ಲೀನ್ ಮಾಡ್ಬೋದು. ಎಂಥ ಹಳೆ ಫ್ರಿಜ್ ಕೂಡ ಪಳಪಳ ಹೊಳೆಯೋ ಥರ ಮಾಡ್ಕೊಬೋದು ನಾವು. ನೋಡಿ ಹೊಸ ಥರನೇ ಕಾಣುತ್ತೆ. ನೋಡಿ ಇಲ್ಲೆಲ್ಲ ಎಡ್ಜೆಲ್ಲ ಎಷ್ಟು ನೀಟಾಗಿ ಕ್ಲೀನಾಗಿದೆ, ಅದು ಕೂಡ ತೋರಿಸ್ತಾ ಇದ್ದೀನಿ ನಾನು. ನೋಡಿ ಎಲ್ಲ ಕಡೆ ನೀಟಾಗಿ ಕ್ಲೀನ್ ಮಾಡ್ಬೋದು. ನೋಡಿ ಇದನ್ನು 2-3 ಸಲ ನಾನು ಬಟ್ಟೆಯಲ್ಲಿ ಒಂದು ಬಕೆಟಲ್ಲಿ ನೀರು ಹಾಕ್ಕೊಂಡು ಒರೆಸ್ಕೊಳ್ಳಿ, ನೀಟಾಗಿ ಕ್ಲೀನ್ ಆಗುತ್ತೆ. ಇಲ್ಲಿ ನೋಡಿ ನೈಲ್ ಪಾಲಿಶ್ ಕೂಡ ಹಚ್ಚಿದ್ದಾರೆ. ಇದನ್ನು ಪೂರ್ತಿಯಾಗಿ ಕ್ಲೀನ್ ಮಾಡಿ ತೋರಿಸ್ತೀನಿ. ನೋಡಿ ಇಲ್ಲೆಲ್ಲ ಎಡ್ಜು ಬೇಗ ಹೋಗಲ್ಲ ಬಟ್ಟೆಯಲ್ಲಿ ತಿಕ್ಕಿದ್ರೆ. ನೋಡಿ ಇದನ್ನು ನಾವು ಬ್ರಷಿಂದ ಆದರೆ ಬೇಗನೆ ಕ್ಲೀನ್ ಆಗೋಗುತ್ತೆ. ಇದು ನಾನು ಬಟ್ಟೆಯಲ್ಲಿ ಉಜ್ಜುತ್ತಾ ಇದ್ದೀನಿ, ಬೇಗ ಕ್ಲೀನ್ ಆಗ್ತಾಯಿಲ್ಲ. ನೋಡಿ ಈಗ ಪೂರ್ತಿಯಾಗಿ ಹೋಗಿದೆ. ನೋಡಿ ಹೊಸ ಫ್ರಿಜ್ ಥರನೇ ಪಳಪಳ ಅಂತ ಹೊಳಿತಾ ಇದೆ. ಇಲ್ಲಿ ನೋಡಿ ನಾನು ತೋರಿಸಿದ್ನಲ್ಲ ಸೆಂಟ್ರ್ ಬಟನ್ ಎಲ್ಲಿದೆ ಮೇಲೆ ಐಸ್ ಕ್ಯೂಬ್ ಕಟ್ಟಿದ್ರೆ ಆ ಥರ ಸೆಂಟ್ರ್ ಬಟನ್ ಒತ್ತಿದ್ರೆ ಸಾಕು, ಪೂರ್ತಿಯಾಗಿ ಐಸ್ ಎಲ್ಲ ನೀರಾಗಿ ಕರಗುತ್ತೆ. ಅದಾದಮೇಲೆ ನಾವು ಇಲ್ಲಿ ಐಸ್ ಕರಗಿ ಆದಮೇಲೆ ಮತ್ತೆ ಆ ಬಟನ್ನ ಪ್ರೆಸ್ ಮಾಡಬೇಕು. ನೋಡಿ ಎಲ್ಲ ನೀಟಾಗಿ ಒರೆಸಿದ್ದೀನಿ. ಅದಾದಮೇಲೆ ನಾನಿಲ್ಲಿ ಪ್ಲೇಟ್ಸ್ನ ಇಡ್ತಾ ಇದ್ದೀನಿ. ಪ್ಲೇಟ್ಸ್ನ ಮೊದಲೇ ತೊಳೆದ್ಬಿಟ್ಟು ಇಟ್ಟಿದ್ದೆ. ಅದು ಒಂದು ಒಣ ಬಟ್ಟೆಯಲ್ಲಿ ಕಾಟನ್ನಲ್ಲಿ ಒರೆಸ್ಬಿಟ್ಟು ಒಳಗಡೆ ಇಟ್ಟಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಕ್ಲೀನಾಗಿದೆ. ಇದೇ ಥರ ಈಸಿಯಾಗಿ ಮನೆಯಲ್ಲೇ ಕ್ಲೀನ್ ಮಾಡ್ಕೊಬೋದು ಫ್ರಿಜ್ಜನ್ನು. ನಿಮಗೂ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್. ಇದೇ ಥರ ವೀಡಿಯೋ ಹಾಕೋಕ್ಕೆ ನನಗೆ ಕೂಡ ಇನ್ನಷ್ಟು ಇಷ್ಟಪಟ್ಟು ವಿಡಿಯೋ ಮಾಡೋಕ್ಕೂ ಒಳ್ಳೆಯ ಮನಸ್ಸು ಆಗುತ್ತೆ. ಇದೇ ಥರ ಲೈಕ್ ಕೊಟ್ಟು ಶೇರ್ ಮಾಡಿ. ನೋಡಿ ಐಸ್ ಎಲ್ಲ ಕಟ್ಟಿರೋದು ಕೂಡ ತೋರಿಸಿದ್ದೀನಿ. ನಾನು ಆ ಬಟನ್ನ ಪ್ರೆಸ್ ಮಾಡಿ ಇಟ್ಟಿದ್ದೀನಿ. ಇದಾದಮೇಲೆ ನೋಡಿ ಇದನ್ನು ಪ್ರೆಸ್ ಮಾಡಿದರೆ ಇದೆಲ್ಲ ನೀರಾಗಿ ಕರಗುತ್ತೆ. ಇದಾದಮೇಲೆ ಮತ್ತೆ ಅದೇ ಬಟನ್ನ ಪ್ರೆಸ್ ಮಾಡಬೇಕು ಫ್ರೆಂಡ್ಸ್. ಹೊಸ ಫ್ರಿಜ್ ಥರನೇ ಕಾಣಿಸ್ತಾ ಇದೆ. ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮರಿಬೇಡಿ ಪ್ಲೀಸ್. ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.